ನೀನು ಇಷ್ಟು ಕೆಟ್ಟವನು, ಇಷ್ಟು ನೀಚ, ಇಷ್ಟು ಮೋಸಗಾರ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನನ್ನ ಮಕ್ಕ ತೋರಿಸ್ಬೇಡ. ನಿನ್ನಂತವನು ನನಗೆ ಬೇಕಾಗೇ ಇಲ್ಲ. ನನಗೆ ರಿಚ್ ಫ್ಯಾಮಿಲಿ ಇರಬೇಕು, ನಾನು ಅನ್ಕೊಂಡಂಗೆ ಇರಬೇಕು. ಆದರೆ ನೀನು ಹಿಂಗಂತ ನನಗೆ ಗೊತ್ತಾಗಲಿಲ್ಲ. ನಾನು ಮೋಸ ಹೋಗ್ಬಿಟ್ಟೆ. ಆದರೆ ಇನ್ನು ಮುಂದೆ ನನಗೆ ಯಾವತ್ತೂ ಮಕ್ಕ ತೋರಿಸ್ಬೇಡ. ಥೂ ಮೀನಾ, ಮೀನಾ. ಅರವಿಂದ್, ನೀ ವಿಚಾರ ಮೊದಲ ಯಾಕೆ ಹೇಳಿಲ್ಲ? ಅಲ್ಲ, ಈ ಲವ್ ಗಿವು ಫಸ್ಟಿಗೆ ಶುರುವಾಗತ್ಲೇನೆ ಹಿಂಗಂತ ಹೇಳ್ಬಿಟ್ಟಿದ್ರೆ ಈ ಇಷ್ಟು ದೂರ ಬರೋ ತನಕ ಅವಶ್ಯಕತೆನೇ ಇರ್ತಿದ್ದಿಲ್ಲ. ನೀನು ಶಾಣೆ ಇದ್ದಿ, ಹಿಂಗೆ ಮೋಸ ಹೋಗ್ತಿ ಅಂತ ಅನ್ಕೊಂಡಿರಲಿಲ್ಲ. ನೀನು ಓದೋದು ನಿನ್ನೆ ಅದೊಂದು ಇದು ಇತ್ತಪ್ಪ. ನೀನು ಯಾಕೆ ಇದ್ರೊಳಗೆ ಬಿದ್ದು ಅದು ಗೊತ್ತಾಗಲಿಲ್ಲ. ಆದರೂ ನೀ ಹೇಳಬೇಕಾಗಿತ್ತು. ರೇಖಾ ಅವರೇ, ನೀವು ಹಂಗೆ ತಪ್ಪು ತಿಳ್ಕೊತಿರಲ್ಲ. ನಾನು ಎಷ್ಟೋ ಬೇರೆ ಹೇಳೋಕೆ ಟ್ರೈ ಮಾಡಿದೆ. ನಾನು ನೀ ತಿಳ್ಕೊಂಡಂಗಿಲ್ಲ ಅಂತ ಎಷ್ಟು ಸಲ ನನ್ನ ಮಾತು ಅದನ್ನು ಎತ್ತಿದ್ರೆ ತಾನು ಏನೋ ಒಂದು ಮಾತಾಡಿ ನನಗೆ ಆ ಮಾತು ಮರ್ಸ್ಬಿಡ್ತಿದ್ಲು. ಹಾಗಾಗಿ ನನಗೆ ಹೇಳೋ ಅವಕಾಶನೂ ಸಿಗಲಿಲ್ಲ. ಆಮೇಲೆ ನಾನು ನನ್ನ ನಿಜವಾಗೂ ನನ್ನ ಇಷ್ಟಪಡ್ತಾ ಅಂದೆ. ಆದರೆ ಇವಾಗ ಶ್ರೀಮಂತರು ಹಂಗೆ ಹಿಂಗೆ ಅನ್ನಕತ್ತ. ಆದರೆ ನಾನು ಮಾತ್ರ ಆಕೆ ಶ್ರೀಮಂತಿಕೆ, ಆಕೆ ಬಡವರು, ಆಕೆ ಯಾರು ಏನು ಕೇಳಿಲ್ಲ. ನಾನು ನಿಜವೂ ಆಕಿನ ಪ್ರೀತಿ ಮಾಡಕತ್ತೀನಿ. ನಾನು ಆಕಿನ ಬಿಟ್ಟು ಇರೋಕ್ಕಾಗಲ್ಲ. ಆಕೆ ಇಲ್ಲದೆ ನಾನು ಬದುಕೋಕ್ಕೂ ಆಗಂಗಿಲ್ಲ. ಅರವಿಂದ್, ನಾ ಒಂದು ಮಾತೇಳ. ಆಕಿ ನಿನ್ನ ಒಂದು ಜೀವನಕ್ಕೆ ಆಕೆ ಸೆಟ್ ಆಗಲ್ಲ. ಆಕಿ ಒಂಥರ ಆಕಾಶದಲ್ಲಿರೋ ನಕ್ಷತ್ರ. ಆಕಿನ ಹಿಡಿಯೋಕ್ಕಾಗಲ್ಲ. ಬರೀ ನಾವು ನೋಡಿ ಖುಷಿ ಪಡ್ಬೋದು ಅಷ್ಟೇ. ಆಕಿ ನಮ್ಮಂಥ ಬಡವರಿಗೆಲ್ಲ ನಿಲ್ಕಂತಕಿ ಅಲ್ಲ. ಆಕಿ ಏನಿದ್ರು ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಸೇರ್ತಾಳ ಅಂತಾರಲ್ಲ, ಅದೇ ರೀತಿ ಬರೀ ಶ್ರೀಮಂತರನ್ನ ಹುಡ್ಕೊಂಡು ಹೋಗ್ಕೊಳಕಿ. ಆಮೇಲೆ ಆಕಿಗೆ ಮದುವೆ, ಬಂಧು ಬಳಗ, ಗಂಡ ಮಕ್ಕಳು ಈ ಥರ ಜೀವನಕ್ಕೆ ಇಷ್ಟ ಇಲ್ಲ. ನಾನು ಆಕೆ ಒಮ್ಮೆಟಾಗಿ ನಿನಗೆ ಹೇಳಕತ್ತೀನಿ. ಆಕಿ ತಾತ್ಕಾಲಿಕ ಜೀವನ ಹೆಂಗೆ ಬೇಕೋ ಹಂಗೆ ಹೋಗ್ಬಿಡ್ಲಿ ಅನ್ನೋ ಅಷ್ಟು ಮಟ್ಟಿಗೆ ದಯವಿಟ್ಟು ಆಕಿನ ಮರ್ತು ಬಿಡು. ನೀನು ಮತ್ತೆ ಆಕೆ ಮನಸ್ಸಿನಾಗ ಇಟ್ಕೊಂಡು ಕೊರಿಕೊಂತ ಮತ್ತೆ ನಿನಗೇನಾರು ಆಗೋದು ಬೇಡ. ಆಕಿ ನಾಟಿಂದ ನಿನ್ನ ಹೊಳ್ಳಿ ನೋಡಲ್ಲ, ನನಗೆ ಗೊತ್ತು. ಮತ್ತೆ ಯಾರೋ ಶ್ರೀಮಂತರು ಅಂತಂದು ಹೋಗ್ತಾಳೆ ಹೊರತು ನಿನ್ನಂತೆಲ್ಲ ವಾಪಸ್ ಬರಲ್ಲ. ನೀನು ಅಷ್ಟೇ. ಇನ್ನು ಮುಂದೆ ಈಗಿಂದ ಎಲ್ಲ ತಲೆಯನ್ನು ತೆಗೆದು ಮೊದಲು ಹೆಂಗೆ ಓದೋದ್ರ ಕಡೆ ಇಂಟ್ರೆಸ್ಟ್ ಕೊಟ್ಟು ಓದಿ ಏನೋ ಒಂದು ಅಚೀವ್ ಮಾಡ್ಬೇಕಂತಿದ್ದಲ್ಲ, ಅದ್ರಂಗೆ ಓದು, ಏನೋ ಒಂದು ಅಚೀವ್ ಮಾಡು. ಸರಿ, ನಾ ಬರಲ್ಲ. ಇಲ್ಲ, ನನಗೆ ಆಕಿನ ಬಿಟ್ಟಿರೋಕ್ಕಾಗಲ್ಲ. ನನಗೆ ಅಕ್ಕಿ ಬೇಕು, ಅಕ್ಕಿ ಬೇಕು. ಮೀನಾ, ಮೀನಾ, ನಾನು ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಮೀನಾ, ಮೀನಾ, ಇದೇನಿದು ಇವತ್ತು? ಅರವಿಂದ್ ಎಷ್ಟು ಜಲ್ದಿ ಬಂದಾನಲ್ಲ, ಕಾಲೇಜಿಗೂ ಬಂದಿಲ್ಲ ಇವತ್ತು. ಯಾಕ? ಆಮೇಲೆ ಮಕ್ಕಳತ್ತಲ್ಲ. ಅರವಿಂದ್, 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 ಯಾಕೋ ಯಾಕಳಕತ್ತಿ? ಹುಷಾರಿಲ್ಲ ನಮ್ಮ ಮೈಯಾಗ? ಬಾ, ಡಾಕ್ಟರ್ ಕಡೆ ಹೋಗಿ ತೋರ್ಸ್ಕೊಂಡ್ಬರ್ತೀನಿ ಬಾ. ಯಪ್ಪ, ನೀನು ರೊಕ್ಕ ಪಕ್ಕ ಅಂತಂದು ಉಳಿಸೋ ಸಲುವಾಗಿ ನೆಟ್ಟಿಗೆ ತೋರಿಸ್ಕೊಳ್ಳೋದೇ ಇಲ್ಲ. ಏನು ಕೆನಾರ ಮಾಡ್ಕೊಂಡ್ರ ಜೀವಕ್ಕೆ ಅಪಾಯ. ಬಾ, ಯಾಕೆ ಏನಾಗೈತಿ? ಹೊಟ್ಟೆ ನುಸಕತ್ತೇನೆ? ಯಾಕೋ ಯಾಕೆ ಕಳಕತ್ತಿ? ಏನಂತ ಹೇಳು. ನನಗೇನಾಗಿಲ್ಲ. ಆ ಸಾಯಂಥದ್ದು ಏನಾಗಿಲ್ಲ. ಸಾಯಂಥದ್ದಾದ್ರೆ ಇನ್ನೂ ಬೇಸಿರುತ್ತೆ. ಆದರೆ ಇನ್ನೂ ಸಾವು ಬರುವಲ್ತಷ್ಟೇ. ಹೋತನ ಯಾಕೋ ನೀನು ಯಾಕೆ ಇವತ್ತು ಹಿಂಗೆ ಮಾತಾಡಕತ್ತಿ? ಅಷ್ಟಕ್ಕೂ ನೀನು ಅಳಕತ್ತಿರೋದು ನನಗೆ ಯಾಕೋ ವಿಚಿತ್ರ ಅನ್ಸಕತ್ತೈತಪ್ಪ. ಎದಕ್ಕೆ? ಮೀನಾ ನನ್ನ ಬಿಟ್ಟೋದ್ಲು. ನನ್ನ ಪ್ರೀತಿ ಬ್ಯಾಡ ಅಂತ ಹೋದ್ಲು. ನಾನು ಆಕಿ ತಕ್ಕವನಲ್ಲಂತ, ನಾನು ಆಕಿ ಸರಿ ಸಮ ಅಲ್ಲಂತ, ಅದಕ್ಕೆ ನಾನು ಬಿಟ್ಟೋದ್ಲು. ಏನ? ಮೀನಾ ಬಿಟ್ಟೋದ್ಲ? ಯಾಕೋ ಏನಾಯ್ತು? ಎದ್ರ ಸಲುವಾಗಿ? ಯಾಕೆ ಹಿಂಗಾಕತ್ತಿದ್ದು? ಅದೇನಾಯ್ತಂದ್ರೆ ಏನ ಹಂಗನ್ಲ? ನಾನು ನಿನಗೆ ಅದಕ್ಕೆ ಹೇಳಿಲ್ಲ. ಮೊದಲ ನೀನು ಆಕೆಗೆಲ್ಲ ತಿಳಿಸು, ನೀನು ಯಾರು ಏನು ಎತ್ತ ಅನ್ನೋದು ಗೊತ್ತಾಗಲಿ ಅಂತಂದು ನಾನು ನಿನಗೆ ಎಷ್ಟು ಬೇರೆ ಎಚ್ಚರಿಕೆ ಕೊಟ್ಟೆ. ಆದರೂ ನೀನು ತಿಳಿಲೇ ಇಲ್ಲಪ್ಪ ನಿನಗೆ. ಇಲ್ಲೋ, ನಾ ಎಷ್ಟು ಬೇರೆ ಹೇಳೋಕೆ ಟ್ರೈ ಮಾಡಿದಾಗೆಲ್ಲ ಆಕೆ ನನ್ನ ಮಾತಲಿಂದ ಅವಾಯ್ಡ್ ಮಾಡಿಬಿಡ್ತಿದ್ಲು. ಅದು ಯಾಕೆ ನನಗೆ ಹೇಳೋಕೆ ಪೂರ್ತಿ ಆಗಲಿಲ್ಲೋ ಅಥವಾ ಅದು ಏನೋ ಟೈಮಾಗಿ ಕೂಡಿ ಬರಲಿಲ್ಲ. ಆದರೆ ಇವತ್ತು ಕಣ್ಣಾರೆ ನೋಡ್ಬಿಟ್ಲಲ್ಲ, ನನ್ನ ಒಲ್ಲ ಅಂದ್ರೆ ಒಲ್ಲ ಅಂತ ಹೋಗ್ಬಿಟ್ಲು. ನನಗೆ ಆಕಿನ ಬಿಟ್ಟಿರೋಕ್ಕಾಗಲ್ಲ. ನಾನು ನಾಟಕ ಮಾಡಿ ಪ್ರೀತಿ ಮಾಡಿಲ್ಲ, ನಾನು ನಿಜಕ್ಕೂ ಆಕಿನ ಪ್ರೀತಿ ಮಾಡೀನಿ. ಹಾಗಾಗಿ ನನಗೆ ಆಕಿಗೆ ನೋಡ್ಲಾರ್ದಂಗೆ ಇರೋಕ್ಕಾಗಲ್ಲ. ಒಂದು ಕ್ಷಣವೂ ನಾನು ಬಿಟ್ಟಿರೋಕ್ಕಾಗಲ್ಲ. ನನಗೆ ಆಕೆ ಬೇಕು. ಆಕಿಲ್ಲ ನಾನು ಇರಲ್ಲ. ನೋಡು, ಇಷ್ಟಾದರೂ ನಿನ್ನ ಬುದ್ಧಿ ಬರಲಿಲ್ಲ ಅಂದ್ರೆ ನಿನಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗೋಲ್ತು. ಆಕೆ ನೀನು ಬೇಡ ಅಂತ ಹೋಗ್ಯಾಳ, ತಿರಸ್ಕಾರ ಮಾಡ್ಯಾಳ. ಆಮೇಲೆ ನಿನ್ನದು ನಿಜವಾದ ಇದು ಗೊತ್ತಾದ್ಮೇಲೆ ಗಿದ್ದಿದ್ರೆ ಅದು ನಿಜವಾದ ಪ್ರೀತಿ. ಆಕೆ ನಿನ್ನ ನೋಡಿಲ್ಲ, ನಿನ್ನ ರೊಕ್ಕ ನಿನ್ನ ಆಸ್ತಿ ಐತೆ ಅಂತ ಹಂಗೆ ನೋಡಿ ವಿಚಾರ ಮಾಡಿ ನೀನು ಲವ್ ಮಾಡ್ಯಾಳ. ಆದ್ರೆ ಆಕೆ ನಿನಗೆ ನಿಜವಾದದ್ದು ಗೊತ್ತಿರಲಿಲ್ಲ. ಹಂಗೆ ಅವಾಗ ಮೊದಲು ಗೊತ್ತಾಗಿತ್ತಂದ್ರೆ ಅವಾಗ ನೀನು ಪ್ರೀತಿ ಮಾಡೋಕೆ ಹೋಗಿದ್ದಿಲ್ಲ. ಆದ್ರೆ ಆಕೆ ಏನೋ ಕಲ್ಪನೆ ಮಾಡ್ಕೊಂಡು ನಿನ್ನಂತೆ ಶ್ರೀಮಂತಿಕೆ ಅಂತ ತಿಳ್ಕೊಂಡು ಹಂಗೆ ಬುಟ್ಟಿ ಬಿದ್ದು ನಿನ್ನ ಬುಟ್ಟಿ ಬಿಡಿಸ್ಕೊಂಡು ನಿನ್ನ ಲೈಫು ಹಾಳು ಮಾಡಿದ್ಲು. ಓದೋ ಒಂದು ಒಳ್ಳೆ ಹುಡುಗನ ಜೀವನ ಹಾಳು ಮಾಡಿದ್ಲು. ಆಕೆ ಏನು ಗೊತ್ತು ನಿನ್ನ ಮುಂದೆ ನಿನ್ನ ಜೀವನದೊಳಗೆ ಏನೇನೋ ಗುರಿ, ನೀನು ಬಡತನದ ಇದಕ್ಕೆ ನೀನು ಎಷ್ಟು ಕಷ್ಟಪಟ್ಟು ಓದಕತ್ತಿದ್ದಿ. ಬೆಳಗ್ಗೆ ಹಾಲು ಹಾಕ್ತಿದ್ದಿ, ರಾತ್ರಿ ಬಾರ್ನಾಗ ಹೋಗಿ ಕೆಲಸ ಮಾಡ್ತಿದ್ದಿ, ಹೋಟೆಲ್ನಾಗ ಹೋಗಿ ಕೆಲಸ ಮಾಡ್ತಿದ್ದಿ, ಎಷ್ಟೆಷ್ಟೋ ಕಷ್ಟಪಟ್ಟು ಕಾಲೇಜ್ ಫೀಸ್ ತುಂಬಿಕೊಂಡು ಹೆಂಗೋ ಓದಾಕತ್ತಿದ್ದಿ. ಇವಾಗ ಕಾಲೇಜಿಂದ ಎಲ್ಲ ಬಿಟ್ಟು ಆ ಅಷ್ಟು ದುಡ್ಡೋಕೆಲ್ಲ ಆಕೆ ಎದೆ ಮೇಲೆ ಸುರಿದು ಬಂದು. ಆದ್ರೆ ಆಕೆ ನಿನಗೆ ಓದಲಿಲ್ಲ. ಇವಾಗ ಬುದ್ಧಿ ಬಂತಿಲ್ಲ ನಿನಗೆ. ಇಷ್ಟಾದ್ರೂ ನಿನ್ಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಿನ್ನಂತ ಏನು ಹೇಳ್ಬೇಕು ನಂಗೆ ಗೊತ್ತಾಗೋಲ್ತು. ನನಗೆ ಆಕೆನ ಬಿಟ್ಟಿರೋಕ್ಕಾಗೋಲ್ತು. ನೀ ಹೇಳೋದೆಲ್ಲ ಸತ್ಯ. ಆದ್ರೆ ನನಗೆ ಮನಸ್ಸು ಕೊಟ್ಬಿಟ್ಟಿನಿ. ನಾನು ಆಕೆ ನಿಜವಾಗೂ ಪ್ರೀತಿ ಮಾಡೀನಿ. ಹಾಗಾಗಿ ನನಗೆ ಆಕೆನ ಬಿಟ್ಟಿರೋಕ್ಕಾಗೋಲ್ತು. ನಾ ಏನು ಮಾಡಲಿ? ಸರಿ, ಈಗ ಮನಸ್ಸಿಗೆ ಬೇಜಾರಾಗೈತಿ. ನೀನು ಒಂದೆರಡು ದಿವಸ ಕಾಲೇಜಿಗೆ ಹೋಗ್ಕೋಬೇಡ. ಮತ್ತೆ ಕಾಲೇಜ್ಗೆ ಹೋಗೋದು, ಆಕೆ ನೋಡೋದು, ಮತ್ತು ನಿನಗೆ ಅದು ಒಂಥರ ಆಗುತ್ತೆ. ಸುಮ್ಮನೆ ಒಂದೆರಡು ದಿವಸ ರೂಮ್ದಾಗ ರೆಸ್ಟ್ ಮಾಡು. ಯಾವ ಕೆಲಸಕ್ಕೂ ಹೋಗಬೇಡ, ಎಲ್ಲಿ ಹೋಗಬೇಡ. ನಾನೆಲ್ಲ ಮನೆ ಇದು ಅಡುಗೆ ಮಾಡೋದು ಅಥವಾ ಏನೆಲ್ಲ ಖರ್ಚು ಎಲ್ಲ ನಾನು ನೋಡ್ಕೋತೀನಿ. ಹಂಗೆ ಕಾಲೇಜ್ಗೆ ಹೋಗಿ ಬರ್ತೀನಿ. ನೀ ಇಲ್ಲೇ ಮನೆ ಕೂತ್ಕೊಂಡೆ ನೋಟ್ಸ್ ಎಲ್ಲ ಇದನ್ನು ಮಾಡ್ಕೊ. ಏನು ಹೇಳಪ್ಪ ನಿನಗೆ,
ಸರಿ ಮಕ್ಕೋ, ಸ್ವಲ್ಪ ಹೊತ್ತು ಮಕ್ಕೊಂಡ್ರೆ ಮನಸ್ಸಿಗೆ ಹಳವಾರಾಗುತ್ತೆ. ನೀ ಮಾಡಿದ್ದು ಒಂಚೂರು ಸರಿಗಿಲ್ಲ. ನೀನು ನಿಜವಾಗೂ ಪ್ರೀತಿ ಮಾಡಿದ್ದಿ, ಹಂಗಂತ ಈಗ ರೊಕ್ಕ ಸಲುವಾಗಿ ಬಿಟ್ಟು ಬರ್ತೀಯ? ಯಾರು ಹೇಳಿದ್ದೆ ನಾನು ನಿಜ ಪ್ರೀತಿ ಮಾಡಿದೆ ಅಂತ? ನಾ ಅವತ್ತು ಹೇಳಿಲ್ಲ ನಿನಗೆ, ನನ್ನಂತೆಲ್ಲ ನಿಜ ಪ್ರೀತಿ ಗೀತಿ ಏನಿಲ್ಲ. ನಾನೇನಿದ್ರು ಲೈಫ್ ಸೆಟ್ಲ್ ಆಗೋದ್ರ ಬಗ್ಗೆ ವಿಚಾರ ಮಾಡ್ತೀನಿ. ನನ್ನ ಲೈಫ್ ಸೆಕ್ಯೂರಿಟಿಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈ ಬಿಕಾರಿ ಅಂತಲ್ಲಿ ಏನೇನೂ ಇಲ್ಲ. ಇವನ್ನ ನಾನು ಲವ್ ಮಾಡಿ ಪ್ರೀತಿ ಮಾಡಿ ಇವನ ಜೊತೆ ನನ್ನ ಜೀವನ ಕಳೆಯೋದ. ಲೈಫು ಬಹಳ ಸಣ್ಣದು, ಅದನ್ನ ಎಂಜಾಯ್ ಮಾಡಬೇಕು. ಈ ರೀತಿ ಒಬ್ಬರ ಕೈ ಸಿಕ್ಕೊಂಡು ಬಡತನದಾಗ ಹಿಂಸೆ ಅನ್ಬಿಸ್ಕೊಂಡು ನಾವೇನು ಆಸೆ ಪಟ್ಟದನ್ನು ಈಡೇರಿಸ್ಕೊಳ್ಳಾರ್ದಂಗ ಸಾಯೋದಲ್ಲ ಲೈಫು. ನನ್ನ ಇಚ್ಛೆ ಬಂದಂಗೆ ನಾನು ಇರಬೇಕು. ನಾನು ಶ್ರೀಮಂತಿಯೊಳಗೆ ಜೀವನ ಮಾಡಬೇಕು. ನಾನು ಲೈಫ್ ಎಂಜಾಯ್ ಮಾಡೋದೇ ನನ್ನ ಜೀವನ ಗುರಿ. ಹಾಗಾಗಿ ನಾನು ಶ್ರೀಮಂತರನ್ನೇ ನಾನು ಇಷ್ಟಪಡ್ತೀನಿ, ಬಡವ್ರನ್ನೆಲ್ಲ ನಾನು ಇಷ್ಟಪಡೋದೇ ಇಲ್ಲ. ನೋಡು ಮೀನಾ, ಹುಚ್ಚುತನ ನಿನಗೆ. ಯಾವತ್ತು ಮನುಷ್ಯನ ಮನಸ್ಸು ಪ್ರೀತಿ ಇದನ್ನು ನೋಡಬೇಕು. ರೊಕ್ಕ ರೂಪಾಯಿ ಯಾರು ಬೇಕಾದರೂ ಗಳಿಸ್ಬೋದು, ಆದರೆ ನಿಜವಾದ ಪ್ರೀತಿ ಕೂಡ ಗಂಡ, ನಿಜವಾದ ಪ್ರೀತಿ ಯಾರಿಗೂ ಸಿಗಂಗಿಲ್ಲ. ಎಲ್ಲೋ ಒಬ್ಬರಿಬ್ಬರಿಗೆ ಸಿಕ್ಕಿರ್ತೈತಿ, ಅದು ಸಿಕ್ಕವ್ರಿಗೆ ಅದೃಷ್ಟ. ಅಂತ ಅದೃಷ್ಟ ನೀನು ಕಾಲಿಲಿ ಒದ್ಕೊಳಕತ್ತಿದ್ದಿ. ಆದರೆ ರೊಕ್ಕದಿಂದ ಬೆನ್ನತ್ತಿ. ರೊಕ್ಕ ಯಾವತ್ತು ಸುಖ, ಶಾಂತಿ, ನೆಮ್ಮದಿ ಏನು ಕೊಡಲ್ಲ. ಆಗಿನ ಮಟ್ಟಿಗೆ ತಾತ್ಕಾಲಿಕ ಸಂತೋಷ ಕೊಡ್ಬೋದು ವಿನಃ ಅದು ಇವತ್ತಿದ್ರು ಕ್ಷಣಕ್ಕೆ. ಆದರೆ ನೀನು ನಿಜವಾದ ನಿನ್ನ ಒಂದು ಒಳ್ಳೆ ಲೈಫ್ ಪಾರ್ಟ್ನರನ್ನು ಹಾಳು ಮಾಡ್ಕೊಳಕತ್ತಿ. ಅದೇ ಬಿಟ್ಟು ಇಬ್ಬರು ಸೇರಿ ಒಂದೇನೋ ಓದಕತ್ತೀರಿ, ಚಲೋ ನೀವು ಓದಿ ಒಂದು ಚಲೋ ಜಾಬ್ ಮಾಡಿಕೊಂಡು ನಿಮ್ಮ ಜೀವನದೊಂದು ಸಂತೋಷವಾಗಿರ್ಬೋದು. ನಿನ್ನಷ್ಟು ಪ್ರೀತಿ ಮಾಡೋ ಗಂಡ ಕೊಟ್ಟಾಗ ನೀನು ಜೀವನ ಪರ್ಯಂತ ನೆಮ್ಮದಿಯಿಂದ ಕಾಲ ಕಳಿಬೋದು. ಆದರೆ ಅದನ್ನು ಬಿಟ್ಟು ನೀನು ರೊಕ್ಕ ಸಲುವಾಗಿ ಒಂದು ಹುಡುಗನ ಲೈಫೇ ಹಾಳು ಮಾಡಕತ್ತೀಯಲ್ಲ, ಇದು ನಿನಗೆ ಯಾಕೋ ನೀನು ಮಾಡೋದು ಸರಿಯಲ್ಲ ಅನ್ಸಕತ್ತೈತೆ ನೋಡಿ ನನಗೆ. ಛೀ, ನನಗೆ ಅವನ ಹೆಸರು ಹೇಳಿದ್ರೆ ನನಗೆ ಆಗ್ಬಿಡಲ್ಲ. ನನ್ನ ಬಿಕಾರಿ, ನನ್ನ ಕಾಲಿನ ಒಂದು ಧೂಳಕ್ಕೂ ಸಮ ಇಲ್ಲದಂಥ ಬಿಕಾರಿನ ನಾನು ಮದುವೆ ಆಗಲ್ಲ. ಅವನು ಯೋಗ್ಯತೆಗೆ ಯಾವುದೋ ಸ್ಲಮ್ ಹುಡುಗಿ ಇಲ್ಲ ಭಿಕ್ಷೆ ಬೇಡ್ಕೊಂತಿನ್ನ ಹುಡುಗಿನೇ ಮದುವೆ ಮಾಡ್ಕೋಬೇಕು. ಅವನ್ನ ನನ್ನಂತಕ್ಕಿನ ಸಿಗೋದು ಅವ್ನ ಕನಸಿನಾಗೂ ಸಾಧ್ಯ ಇಲ್ಲ. ಕನಸಿನಾಗೂ ನನ್ನ ಆಸೆ ನನ್ನಂತಕ್ಕಿನ್ನ ಆಸೆ ಪಡೋದು ಅವನ ಯೋಗ್ಯತೆ ಇಲ್ಲದವನು ನಾನು ಪ್ರೀತಿ ಮಾಡ್ಬೇಕಾ? ಇನ್ನು ಅವನ ಕತೆ ನನಗೆ ಗೊತ್ತಿಲ್ಲಪ್ಪ. ನಾನಿನ್ನ ಅವನ ಲೈಫ್ನಾಗಿಲ್ಲ. ಅವ್ನು ನನಗೆ ಬಿಕಾರಿ ಅವನು ಹೊಳ್ಳಿಸದೆ ನೋಡಂಗಿಲ್ಲ. ನಾಯಿ ಜಾತಿ ನಾಯಿಗೆ ಖರ್ಚು ಮಾಡಿದಷ್ಟು ಸಹ ಅವನ ದುಡಿಯೋ ಯೋಗ್ಯತೆ ಇಲ್ಲ. ಅಂಥವ್ನು ನಾನು ಪ್ರೀತಿ ಮಾಡೋದ ಈ ಜನ್ಮದ ಸಾಧ್ಯ ಇಲ್ಲ. ಅವನಿನ್ನ ಎಷ್ಟು ನಾನು ತುಚ್ಬೇಕಂತೀನಿ. ಇನ್ನು ಅವ್ನು ಕಾಲೇಜಿಗೆ ಬಂದರೂ ನಾನು ಅವನ ಮುಖ ನೋಡಂಗಿಲ್ಲ. ಅವನ ಕಣ್ಣು ಮುಂದಾನೆ ರಿಚ್ ಒಂದು ಹುಡುಗನ್ನ ಪ್ರೀತಿ ಮಾಡ್ತೀನಿ. ಈ ಸಲ ಎಡಗೋದಿಲ್ಲ. ಈ ಸಲ ಫಸ್ಟ್ ಎಲ್ಲ ತಿಳ್ಕೊಂಡು ಎಷ್ಟು ರಿಚ್ ಇರಬೇಕಂದ್ರೆ ಅಷ್ಟು ರಿಚ್ ಇರೋಂಥ ಒಂದು ಹುಡುಗನ ಹಿಂಗಾರ ಮಾಡಿ ಪಟಾಯಿಸ್ಕೊಂಡು ಅವನ ಕಣ್ಣು ಮುಂದಾನೆ ಬಾರ್ನಾಗ ಜುಮ್ ಅಂತ ಅಡ್ಡಾಡ್ತೀನಿ. ಅವ್ನು ಹಂಗೆ ಹೊಟ್ಟೆ ಉರಿಬೇಕು ಅವಂಗ. ಇನ್ನೇನು ಹೇಳದವ, ಇದ್ರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಕೆಲವು ವಾರಗಳ ನಂತರ. ಅರವಿಂದ್ ಹಾಂ, ಏನು ರಾಹುಲ್? ಅರವಿಂದ್, ಎಷ್ಟು ದಿನ ಆತು ನೀನು ಹಿಂಗೆ ಕೊರಿಕೊಂತ ಕಣ್ಣೀರು ಹಾಕೊಂತ ಕುಂತಿ ಹೊರ್ತು ಇದರಿಂದ ಮುಕ್ತಿ ಯಾವಾಗ? ಬಿಟ್ಟು ಹಳೆ ಮನುಷ್ಯ ಆಗು, ಬಿಟ್ಬಿಡು ಇದನ್ನು. ಯಾಕೆ ಕಾಲೇಜ್ನಾಗ ಆರಾಮ ಬೇರೆ ಒಬ್ಬ ಬಾಯ್ ಫ್ರೆಂಡ್ ಮಾಡ್ಕೊಂಡಳ, ಆರಾಮ ಜೀವನ ಮಾಡಕತ್ತಳ. ನೀನನ್ನು ನೋಡು, ಕೊರಿಗೆ ಊಟ ನಿದ್ದೆ ನೀಡಿಕೆ ಎಲ್ಲ ಬಿಟ್ಟು ಹೆಂಗಾಗಿ ನೋಡು. ಅಲ್ಲ, ನನ್ನ ಮಾತು ಕೇಳೋಟು. ನನ್ನ ಮೀನಾ ನನ್ನ ಬಿಟ್ಟು ಬೇರೆ ಹುಡುಗನ ನೋಡ್ಕೊಂಡಳ, ಬೇರೆ ಹುಡುಗನ ಕೊಟ್ಟಾಗದಳ, ನನ್ನ ಮರೆತ್ಬಿಟ್ಟಳ. ಇಲ್ಲ, ಹಂಗಾಗಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಬಾ, ನೀನ ನೋಡ್ಬಾ, ಕಾಲೇಜಿಗೆ ಬಾ. ಆಕೆ ನೋಡು ಎಷ್ಟು ಜೀವನ ಎಂಜಾಯ್ ಮಾಡಕತ್ತಾಳ. ಆಕೆ ಪಾಡಿ ಆಕೆ ಮತ್ತೆ ಬೇರೆ ಹುಡುಗನ ಲವ್ ಮಾಡ್ಕೊಂಡು ಕಾಲೇಜ್ನಾಗ ಆರಾಮ್ ನಕ್ಕೊಂತ ಆಡ್ಕೊಂತ ಒಂಥರ ಬೇಕಾದಂಗದಾಳ. ನೀನ ಓದೋದು ಬರೆಯೋದು ಎಲ್ಲ ಕಾಲೇಜ್ ಬಿಟ್ಟು ಹಿಂಗೆ ಕುತ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಳಕತ್ತಿದ್ದಿ. ಇವತ್ತು ಏನಂದ್ರೆ ನಾನು ಕೇಳಂಗಿಲ್ಲ. ಬಿಡು, ಜಳಕ ಮಾಡು, ಸಜ್ಜಾಗ ಬುಕ್ಕ ತಗೋ. ಇವತ್ತಿನ ಮತ್ತೆ ಕಾಲೇಜಿಗೆ ಶುರು ಮಾಡು. ಮೊದ್ಲಿನ ಹಂಗೆ ಓದೋದು ಅದು ಇದು ಅಂತಂದು ನಿನ್ನ ಒಂದು ಏನು ಮೊದಲು ಕಾರ್ಯ ಇತ್ತಲ್ಲ ಅದ್ರಂಗೆ ಇರು. ಬಿಟ್ಬಿಡು, ಇವೆಲ್ಲ ನಡ್ಕೊ ಹೋಗ್ತಾವೆ. ಅದಕ್ಕೆ ಹೇಳೋದು, ತಿಳಿದವರು ಓದೋ ವಯಸ್ಸಿನಾಗ ಓದಬೇಕು. ಪ್ರೀತಿ ಮಾಡೋ ವಯಸ್ಸಿನಾಗ ಮುಂದೆ ಐತಿ ಹೆಂಡತಿ ಮಕ್ಕಳು ಮರಿ ಅಂತ ಪ್ರೀತಿ ಮಾಡೋದು ಐತಿ ಅವ ಮಾಡಿ ಅಂತ. ಆದ್ರೆ ಈ ಓದೋ ವಯಸ್ಸು ಹಾಳು ಮಾಡ್ಕೊಂಡು ಓದೋದನ್ನ ಬಿಟ್ಟು ಪ್ರೀತಿ ಹಿಂಗೆಲ್ಲ ಮಾಡಿದ್ರೆ ಲೈಫ್ ಹಾಳು ಮಾಡ್ಕೊಂಡು ಕುಂದ್ರೋದಂತಾರಲ್ಲ ಇದಕ್ಕೆ. ನನಗಂತೂ ನಿನ್ನ ಬಗ್ಗೆ ಅಷ್ಟು ಸಿಟ್ಟು ಬಂದೈತಿ. ಎಂಥ ಹುಡುಗ, ಇಡೀ ಕಾಲೇಜಿಗೆ ಟಾಪರ್ ಆದಂಥ ನೀನು ಇವತ್ತು ನಾಲ್ಕು ಕನಸುಗಳಕತ್ತಿ ಎಲ್ಲರ ಬಾಯಾಗ, ಗೊತ್ತಾ? ಬಾ, ಈಗೂ ಕಾಲ ಮಿಂಚಿಲ್ಲ. ನೀನು ಮತ್ತೆ ಮೊದ್ಲಿನಂಗೆ ಮೊದಲು ಹೆಂಗೆ ಓದ್ತಿದ್ದಿ ಹಂಗೆ ಓದಿ ಮತ್ತೆ ಮೊದ್ಲಿನಂಗೆ ಆಗಕ್ಕೆ ನಿನ್ಗೆ ಕೈಯಾಗ ಐತಿ. ಆ ಚಾನ್ಸ್ ಮತ್ತೆ ವಾಪಸ್ ಮಿಸ್ ಮಾಡ್ಕೋಬೇಡ. ಬಾ, ಹೋಗಂಬ. ಬಾ, ನೋಡ್ಬಾ, ನೀನ ನಿಂತ್ಕೊಂಡಿಲ್ಲ. ಇವಾಗ ಅರ್ಥ ಆಗುತ್ತಾ ನೀ ಹೆಂಗಿರ್ಬೇಕು, ಆಕೆ ಹೆಂಗದಳ ನೋಡು. ಅದಕ್ಕೆ ಇದನ್ನೆಲ್ಲ ಆಳೋದು ಕರೆಯೋದೆಲ್ಲ ಬಿಟ್ಟು ನೀನು ಮೊದ್ಲಿನಂಗೆ ಆಗಂತ ಹೇಳೋದು. ನೋಡು, ಅಲ್ಲಿ ನೋಡು, ಆ ಒಂದು ಶ್ರೀಮಂತ ಹುಡುಗ ಸಿಕ್ಕನಂತಂದು ಅದನ್ನ ಕೊಟ್ಟ ಹೆಂಗೆ ಹಲ್ಕಿಸ್ಕೊಂತ ಹೆಂಗೆ ನಿಂತಾಳ. ನಿನ್ನ ಪೂರ್ತಿ ಮರ್ತು ಆಕೆ ಎಷ್ಟು ಆರಾಮದಳ. ನೀನು ಹಂಗಿದ್ದು ಓದು ಮುಂದೆ. ನೀನು ಅಷ್ಟು ನಾನು ಇಷ್ಟಪಡ್ತೀಯ? ನಂಗೆ ಹಂಗಿದ್ರೆ ಒಂದು ಕಾರ್ ಗಿಫ್ಟ್ ಕೊಡ್ತೀಯಾ? ಅಯ್ಯೋ, ನಿನ್ನ ಸಲ ಕಾರ್ ಏನು ಬೇಕಾದ್ದು ಕೊಡ್ತೀನಿ. ಹಂಗಿದ್ರೆ ಶಾಪಿಂಗ್ ಹೋಗೋಣ. ನಿನ್ನ ಕಾರ್ ಯಾವ್ದು ಬೇಕು ಹೇಳು, ಅದನ್ನು ಬುಕ್ ಮಾಡ್ಬರೋಣ. ಏನು? ಹೌದಾ? ನಾ ಸುಮ್ಮನೆ ತಮಾಷೆ ಮಾಡಿದೆ, ಅದಕ್ಕೆ ನೀನು ಸೀರಿಯಸ್ ತಗೊಂಡಿಯಾ? ಅಯ್ಯೋ, ನನ್ನ ಲವರಿಗೆ ನಾನು ಕೊಡ್ಸೋದಕ್ಕೆ ತಮಾಷೆ ಯಾಕೆ? ನೀನು ತಮಾಷೆಗೆ ಹೇಳಿದ್ರು ನಾನು ಸೀರಿಯಸ್ ಆಗಿ ತೊಗೊಂಡು ನೀನು ಸುಮ್ಮನೆ ಕಣ್ಣಿಗೆ ತೋರಿಸು, ನಾನು ಅದನ್ನು ಆಗಲೇ ನಿನಗೆಲ್ಲ ಕೊಡಿಸ್ಬಿಡ್ತೀನಿ. ಅಷ್ಟು ಇಷ್ಟಪಡ್ತೀನಿ ನಾನು ನಿನ್ನ. ಅಂಥದ್ದು ನಿನಗೆ ನಾನು ಕೊಡಿಸ್ಲಾರ್ದಂಗೆ ಇರ್ತೀನಾ? ಸರಿ, ಬಾ, ಹೋಗಂಬ. ಅಯ್ಯೋ ದೇವ್ರೆ, ಅಯ್ಯೋ, ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಸರಿ, ಹೋಗೋಣ. ಮೀನಾ ನೀನೇ ಬನ್ನಿ. ಮತ್ತೆ ನನ್ನ ಮುಖ ನೋಡಕ್ಕೆ ನಾಚಿಕೆಗಲ್ಲ ನಿನಗೆ? ಥೂ, ನಿನ್ನ ಮುಖ ನೋಡಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ನನ್ನ ಕಣ್ಣೆದುರಿಗೆ ಬರಬೇಡ, ಬೆಕ್ಕರ್ ನೀನು. ಥೂ,
ಎಲ್ಲರೂ ಭಿಕ್ಷೆ ಬೇಡ್ಕೊಂಡು ತಿನ್ನೋಗ್ಬಿಟ್ಟು ಇಲ್ಲೇ ಬಂದಿ ನಡಿ. ಏನಾದರೂ ಅನ್ನು ಎಷ್ಟಾರು ಬೈ, ಬೇಕಿದ್ರೆ ಒದಿ ಬಿಡಿ ಏನಾರು ಮಾಡು, ಅದು ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ನನಗಿಲ್ಲ ಮೀನಾ, ನನಗಿಲ್ಲ. ಮೀನಾ ಯಾರೀತ? ಓ ನಿಮ್ಗೆ ಗೊತ್ತಿಲ್ಲಲ್ಲ, ನೀವು ಈಗ ಬಂದಿರಿ ಕಾಲೇಜಿಗೆ. ಇವನು ಓಲ್ಡ್ ಸ್ಟೂಡೆಂಟ್. ಇವ್ನು ನನ್ನ ಹಿಂದೆ ಪ್ರೀತಿ ಮಾಡು ಅಂತ ಗಂಟು ಬಿದ್ದುಬಿಟ್ಟನ. ನಂಗೆ ಎಷ್ಟು ಒಳ್ಳೆ ಅಂದ್ರೆ ಒಂಥರ ಟಾರ್ಚರ್ ಕೊಡಕತ್ತಾನ. ನನಗಂತೂ ಸಾಕಾಗೋಗ್ಬಿಟ್ಟೈತಿ, ಏನು ಮಾಡ್ಬೇಕಂತ ತಿಳಿವಲ್ತು. ನೀನಿದ್ರೆ ನನ್ನ ಜೀವನ ಇಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತಾನ. ಏನು ಮಾಡಿ ಹೇಳ್ರಿ ನಂದಕ್ಕೆ? ಹೌದಾ, ಬಾ ಈ ಕಡೆ. ಏಯ್, ಒಂದ್ಸಲ ಆಕಿ ನನ್ಗೆ ಇಷ್ಟ ಇಲ್ಲ, ನಾನು ಪ್ರೀತಿ ಮಾಡಲ್ಲ ಅಂತ ಹೇಳಿ ಅರ್ಥ ಆಗತ್ತಿಲ್ಲ ನಿನಗೆ? ಯಾಕೆ ಆಕಿ ಏನು ಬೆನ್ನತ್ತಿದಿ? ಆಕಿ ನನ್ನ ಲವರು, ಆಕಿ ನನ್ನ ಇಷ್ಟಪಡಕತ್ತ, ನಾನು ಆಕಿನ ಇಷ್ಟಪಡಕತ್ತೀನಿ. ನೀನು ಏನಾರು ನಡಕ್ ಮುಂದ್ರೆ ನಿನ್ನ ಮಲ್ಡರ್ ಮಾಡಿ ಹೋಗಿಸ್ಬಿಡ್ತೀನಿ ನಿನ್ನ. ಇಲ್ಲ, ನಾನು ಇಷ್ಟಪಟ್ಟಿದ್ದಿಲ್ಲ ಫಸ್ಟು. ಆಕಿನೇ ನನಗೆ ಇಷ್ಟಪಟ್ಟು ನನ್ನ ಭಾಳ ಇಷ್ಟಪಟ್ಟು ಪ್ರೀತಿ ಮಾಡ್ಯಾಳ. ಇವಾಗ ಇದಕ್ಕಿದ್ದಂಗೆ ಒಳ್ಳೆ ನಕ್ಕತ್ತಳ. ಆಕಿ ನಾನು ಇಬ್ಬರು ಒಬ್ರಿಗೊಬ್ರು ಭಾಳ ಇಷ್ಟಪಟ್ಟಿದ್ವಿ. ಈಗ ಯಾಕೆ ಹಂಗೆ ನಕ್ಕತ್ತಳೋ ಗೊತ್ತಿಲ್ಲ. ದಯವಿಟ್ಟು ನೀವು ನನಗೆ ಬರಬೇಡ್ರಿ, ನಮ್ಮ ಪ್ರೀತಿ ಅಗಲಿಸ್ಬೇಡ್ರಿ. ನಾನು ಆಕಿಲ್ಲ ಅಂದ್ರೆ ಇರಲ್ಲ. ನನಗೆ ಆಕಿನ ಬಿಟ್ಟು ಕೊಟ್ಬಿಡ್ರಿ ಮೀನಾ. ದಯವಿಟ್ಟು ನನ್ನ ಏನಿದ್ರು ಕ್ಷಮಿಸು. ಆದರೆ ಇಂಥ ಒಂದು ದೊಡ್ಡ ಶಿಕ್ಷೆ ಕೊಡಬೇಡ ಮೀನಾ. ಬಾ ಮೀನಾ, ಬಾ. ಇಂಥವರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಂಗಿಲ್ಲ. ಪೊಲೀಸರಿಗೆ ಫೋನ್ ಹಚ್ತೀನಿ ತಡಿ. ಸರಿ, ನಾನು ಹೋಗಿ ಪೊಲೀಸರನ್ನ ಕರ್ಕೊಂಡು ಬರ್ತೀನಿ, ನೀ ಇಲ್ಲೇರು. ನೀವು ಯಾಕೆ ಹೋಗ್ತೀರಿ? ತಡ್ರಿ, ನಾನು ಹೋಗಿ ಒಳಗೆ ಆಫೀಸ್ ರೂಮ್ನಾಗಿಂತ ಪೊಲೀಸ್ರಿಗೆ ಕಾಲ್ ಮಾಡ್ತೀನಿ. ಮೀನಾ ದುಡುಕ್ಬಿಡ, ಅವನಿಗೆ ಸಮಾಧಾನವಾಗಿ ನಾ ಬುದ್ಧಿ ಹೇಳ್ತೀನಿ. ಆದರೆ ಪೊಲೀಸು ಗಿಲೀಸು ಅಂತೇಳಿ ಅವ್ನ ಭವಿಷ್ಯ ಹಾಳು ಮಾಡಬೇಡ ಮೀನಾ. ಅವನೇನೋ ಜೀವನದ ಸಾಧಿಸ್ಬೇಕನ್ನಕತ್ತಾನ. ಒಂದ್ಸಲ ಪೊಲೀಸ್ ಮೆಟ್ಲ ಹತ್ತಿದ್ರೆ ಅವ್ನ ಜೀವನನೇ ಹಾಳಾಗುತ್ತೆ. ಅವ್ನ ಲೈಫ್ ಒಂದು ಕಪ್ ಚುಕ್ಕಿ. ಮುಂದೆ ಅವ್ನು ಯಾವ ಲೈಫ್ ಇಲ್ದಂಗೆ ಆಗುತ್ತೆ. ದಯವಿಟ್ಟು ಹಂಗೆ ಮಾಡ್ಬೇಡ. ಈಗಾಗಲೇ ಅದನ್ನು ಪ್ರೀತಿ ಒಳಗೆ ಹಂಗೆ ಹಿಂಗೆ ಅಂತ ಮಳ್ ಮಾಡಿ ಅದನ್ನು ಅರ್ಧ ಜೀವನ ಹಾಳು ಮಾಡಿದ್ವಿ. ಈಗ ಅತ್ತಿಗೆ ಒಂದು ಸ್ವಲ್ಪ ಶಾಕ್ ಆಗೈತೀನಿ ಬಿಟ್ಟಿದ್ದಕ್ಕೆ. ಸ್ವಲ್ಪ ದಿವಸ ಆದಮೇಲೆ ತಾನೇ ಆರಾಮಾಗ್ತಾನೆ. ಇಲ್ಲ ನಾವೆಲ್ಲ ಬುದ್ಧಿ ಹೇಳ್ತೀವಿ, ಆಮೇಲೆ ಓದೋದ ಕಡೆ ಅತಿ ಲಕ್ಷ ಕೊಟ್ಟು ಮುಂದೆ ಏನೋ ಒಂದು ಮಾಡ್ತಾನೆ. ಆದರೆ ಈಗ ನೀನು ಒಂದ್ಸಲ ಪೊಲೀಸ್ ಮೆಟ್ಲು ಜೈಲು ಅದು ಇದು ಅಂತ ಆದರೆ ಆಮೇಲೆ ಆತನ ಜೀವನ ಪೂರ್ತಿ ಹಾಳಾಗುತ್ತೆ. ನನ್ನ ಮಾತು ಕೇಳಿ ಮೀನಾ, ದುಡುಕ್ಬೇಡ. ಇಷ್ಟು ದಿವಸ ಆತನ ಜೀವನ ಆ ಥರ ಹಾಳು ಮಾಡಿದ್ವಿ, ಈಗ ಮತ್ತೆ ಈ ಥರ ಹಾಳು ಮಾಡಬೇಡ. ನನ್ನ ಮಾತು ಕೇಳಿ ಮೀನಾ. ಇಲ್ಲ, ನಾನು ಈ ಸಲ ಯಾರ ಮಾತು ಕೇಳಂಗಿಲ್ಲ. ಅವ್ನು ಸರಿಯಾಗಿ ಶಿಕ್ಷೆ ಕೊಡಲೇಬೇಕು. ಅವ್ನು ನನಗೇನು ಮೋಸ ಮಾಡಿ ಸುಳ್ಳು ಹೇಳಿ ನನಗೆ ಎಷ್ಟು ಶ್ರೀಮಂತರ ಅಂತಂದು ನನಗೆ ನಾಟಕ ಮಾಡಿದಲ್ಲ, ಅವ್ನು ಜೈಲಿನಾಗ ಕೊಳಿಬೇಕು. ಜೀವನ ಪರ್ಯಂತ ಅಲ್ಲೇ ಕೊಳಿಬೇಕು. ನಾನು ಮಾತ್ರ ಸುಮ್ಮನಿರಲ್ಲ.